ಪ್ರೈಸ್ ದ ಲಾರ್ಡ್. ನಿತ್ಯ ಜೀವ ಕೊಡುವ ಜೀವಜಲ. ಜೀವಜಲ ನಮಗೆ ಎಲ್ಲಿ ಸಿಗುತ್ತದೆ? ಜೀವಜಲ ನಮಗೆ ಬೈಬಲ್ನಲ್ಲಿ ಸಿಗುತ್ತದೆ. ಯವನ್ನ ಶುಭ ಸಂದೇಶ 4ನೇ ಅಧ್ಯಾಯ 14 ವಚನದಲ್ಲಿ ಯೇಸು ಸ್ವಾಮಿ ಸಮರಲೆ ಸ್ತ್ರೀಗೆ ಹೇಳಿದಂತೆ, ಈ ಲೋಕದ ನೀರು ಕುಡಿದರೂ ಮತ್ತೆ ದಾಹ ಆಗುತ್ತದೆ, ಆದರೆ ನಾನು ಕೊಡುವ ಜೀವಜಲವನ್ನು ಕುಡಿಯುವವನಿಗೆ ಎಂದಿಗೂ ದಾಹ ಆಗುವುದಿಲ್ಲ. ಅದು ಅವನೊಳಗೆ ನಿತ್ಯ ಜೀವಕ್ಕೆ ಕಾರಣವಾಗುವ ನೀರಿನ ಬುಗ್ಗೆಯಾಗುತ್ತದೆ. ನನ್ನ ಸಹೋದರ ಸಹೋದರಿಯರೇ, ಈ ಲೋಕದಲ್ಲಿ ಹಣ, ಯಶಸ್ಸು, ಸಂಬಂಧಗಳು, ಈ ಲೋಕದ ಯಾವಾಗಲೂ ನಮಗೆ ಸಮಾಧಾನವನ್ನು ಕೊಡುವುದಿಲ್ಲ. ಇದು ಕೇವಲ ತಾತ್ಕಾಲಿಕ ತೃಪ್ತಿಯಾಗುತ್ತದೆ. ಆದರೆ ಕ್ರಿಸ್ತನಲ್ಲಿರುವ ಶಾಂತಿಯೇ ನಿತ್ಯವಾದುದು. ನಿಮ್ಮಲ್ಲಿ ಅನೇಕರು ಪಾಪದಿಂದ, ನಿರಾಶೆಯಿಂದ ಇರಬಹುದು. ಯೇಸುಸ್ವಾಮಿಯೇ ನಿಮ್ಮನ್ನು ಶುದ್ಧಗೊಳಿಸಿ ಹೊಸದಾಗಿ ನಿಮ್ಮನ್ನು ಮಾಡುತ್ತಾರೆ. ನನ್ನ ಸಹೋದರ ಸಹೋದರಿಯರೇ, ಜೀವಜಲ ಎಂದರೆ ಪವಿತ್ರಾತ್ಮರೇ ಆಗಿದ್ದಾರೆ. ಜೀವಜಲ ಕುಡಿದಷ್ಟು ಆತ್ಮಿಕ ಬಲ ನಾವು ಹೊಂದುತ್ತೀವಿ. ಇದು ನಮಗೆ ಎಲ್ಲರಿಗೂ ಬೇಕು. ಪ್ರತಿದಿನ ಯಾವ ರೀತಿ ನಮ್ಮ ಶರೀರಕ್ಕೆ ಬಲ ಬೇಕಾದರೆ ಆಹಾರ ಸೇವಿಸ್ತೇವೋ, ಊಟ ಮಾಡ್ತೇವೋ, ನೀರು ಕುಡಿತೇವೋ, ಇದೆಲ್ಲ ಮಾಡ್ತೇವೆ. ಇದರಿಂದ ದೇಹಕ್ಕೆ ಬಲ ಸಿಗುತ್ತೆ. ದೇಹಕ್ಕೆ ಬಲ ಸಿಕ್ಕಿದಾಗ ಈ ಪ್ರಪಂಚದಲ್ಲಿ ನಾವು ಕೆಲಸ ಕಾರ್ಯಗಳನ್ನು ಮಾಡ್ತೀವಿ. ಅದೇ ರೀತಿಯಲ್ಲಿ ನಮ್ಮ ಆತ್ಮಕ್ಕೆ ಬಲ ಸಿಗಬೇಕಾದರೆ ಆತ್ಮಿಕವಾದ ನೀರು ಕುಡಿಯಬೇಕು, ಆತ್ಮಿಕವಾದ ಆಹಾರ ಸೇವಿಸಬೇಕು. ಅದು ದೇವರ ವಾಕ್ಯದಿಂದ ಮಾತ್ರ ನಮಗೆ ಸಿಗುತ್ತದೆ. ದೇವರ ವಾಕ್ಯ ಓದುವುದು ಮಾತ್ರ ಅಲ್ಲ ಮುಖ್ಯ, ಓದಿದ ವಾಕ್ಯ ನಮಗೆ ಅರ್ಥ ಆಗಬೇಕು. ವಾಕ್ಯದ ಮುಖಾಂತರ ನಮಗೆ ಯೇಸುವಿನ ಅರಿವು ಆಗಬೇಕು. ಯೇಸುವಿನ ಅರಿವು ಎಷ್ಟು ಆಗುತ್ತದೆ ಎಂಬುದು ತುಂಬ ಮುಖ್ಯ. ಯೇಸುವಿನ ಅರಿವು ನಮ್ಮ ಒಳಗಡೆ ಅನುಭವವಾಗಬೇಕು. ಯೇಸುವಿನ ಅನುಭವ, ಪವಿತ್ರಾತ್ಮರ ಅನುಭವ ನಮ್ಮ ನಾಲೆಜ್ನಲ್ಲಿ ಅಲ್ಲ, ನಮ್ಮ ಹೃದಯದಲ್ಲಿ, ನಮ್ಮ ಆತ್ಮದಲ್ಲಿ ಅನುಭವವಾಗಬೇಕು. ಯವನ್ನ 7:38 ಯೇಸುಸ್ವಾಮಿ ಹೇಳ್ತಾರೆ, ನನ್ನಲ್ಲಿ ವಿಶ್ವಾಸ ಇಡುವವನ ಹೃದಯದಿಂದ ಜೀವಜಲ ಹೊನಲಾಗಿ ಹರಿಯುವುದು. ಇಲ್ಲಿ ಹೇಳ್ತಾರೆ, ಯೇಸುಸ್ವಾಮಿಯಲ್ಲಿ ವಿಶ್ವಾಸ ಇಡುವವರ ಹೃದಯದಿಂದ ಮಾತ್ರ. ಇಲ್ಲದ್ರೆ ಯೇಸುಸ್ವಾಮಿಯಲ್ಲಿ ವಿಶ್ವಾಸ ಇಲ್ಲದಿದ್ದರೆ, ಪವಿತ್ರಾತ್ಮರು ಇಲ್ಲದ ನಮ್ಮ ಜೀವನ ಸತ್ತ ಜೀವನ ಆಗಿರುತ್ತದೆ. ಕೇವಲ ಲೋಕದ ಕಾರ್ಯಗಳು ಅಷ್ಟೇ ಮಾಡಲು ನಮಗೆ ಸಾಧ್ಯವಾಗುತ್ತದೆ. ಆದರೆ ಪವಿತ್ರಾತ್ಮರನ್ನು ನಾವು ಸ್ವೀಕರಿಸಿದಾಗ, ಜೀವಜಲವನ್ನು ಕುಡಿಯುವಾಗ ನಿತ್ಯ ಜೀವಕ್ಕೆ ಸಂಬಂಧಪಟ್ಟ ಕಾರ್ಯಗಳು ನಮಗೆ ಮಾಡಲು ಸಾಧ್ಯವಾಗುತ್ತದೆ. ಅದಕ್ಕೆ ಪವಿತ್ರಾತ್ಮ ನಮಗೆ ಪ್ರೇರಣೆ ಕೊಡುತ್ತಾರೆ. ನಾವು ಸ್ವೀಕರಿಸಿದ ಈ ಜೀವಜಲವನ್ನು ಬೇರೆಯವರಿಗೂ ನಾವು ಹಂಚೋಣ. ದೇವರು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವಾದ ಮಾಡಲಿ. ಈ ಸಂದೇಶವನ್ನು ಎಲ್ಲರಿಗೂ ಹಂಚೋಣ. ಗಾಡ್ ಬ್ಲೆಸ್ ಯು.